ಖಂಡಿತವಾಗ್ಲೂ ಇದರಲ್ಲಿ ಭಾಳಷ್ಟು ನಮ್ಮ ಭಾರತ ದೇಶದಲ್ಲಿ ನಾನು ಇವತ್ತಿಗೆ ಮಾತ್ರ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಥಿಂಕ್ ಮಾಡ್ತಾ ಇರ್ತಾರೆ. ಲೆಟ್ ಅಸ್ ಲೀವ್ ಟು ಅಫರ್ ಟುಡೇ ಅನ್ನೋದು. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಭಾಳ ಜನ ಅಂತಾರೆ ನಾಳೆ ಯಾರು ಬದುಕ್ತಾರ ಗೊತ್ತಿಲ್ಲ, ಈ ಕೊರೋನಾ ಆದಮೇಲೆ ನೋಡಿ ಯಾರ ಜೀವನ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ. ನಾನು ಹೇಳ್ತೀನಿ ಕರೆಕ್ಟು, ಸತ್ತೋದ್ರೆ ನೀವು ಅಂದ್ಕೊಳ್ಳೋ ರೀತಿನಲ್ಲಿ ಆಯಿತು, ಒಳ್ಳೆಯದು. ಬೈಚಾನ್ನ ಬದುಕ್ಬಿಟ್ರೆ, ಹೌದು, ಬದುಕಿದ್ರೆ ದಿನಾಲೂ ಸಾಯಕ್ಕಾಗತ್ತಾ? ಹೌದು. ಯಾಕಂದರೆ ಹಣ ಇಲ್ಲದೆ ಇದ್ದಾಗ, ಪ್ರತಿಯೊಬ್ಬರ ಮೇಲೆ ಡಿಪೆಂಡೆನ್ಸ್ ಇದ್ದಾಗ ಅದು ದಿನ ಸತ್ತಿರೋ ಥರ ಜೀವನ ಆಗ್ಬಿಡುತ್ತೆ. ಹೌದು. ಯಾಕಂದರೆ ಹಣ ಅನ್ನೋದು ಇವತ್ತು ಅಷ್ಟೊಂದು ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಪಡೀತು. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ದಿನಕ್ಕೆ ಬದುಕಿ ನಾಳೆ ಇದಕ್ಕಿಂತ ಚೆನ್ನಾಗಿ ಬದುಕೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊ. ಹೌದು. ಸೊ ಹಾಗಾಗಿ ಅದರದ್ದೇ ನಿವೃತ್ತಿ ಬದುಕಂತ ನಾವು ಹೇಳೋದು. ಮುಂಚೆ ಹೇಳಿದಾಗೇ ನಾವು ಏನು ಮಾಡ್ತೀವಿ, ಒಂದು ಕಾರ್ಪಸ್ನ ರೆಡಿ ಆದ ತಕ್ಷಣವೇ ಅದನ್ನು ಡಿಫ್ರೆಂಟ್ ಬಾಸ್ಕೆಟ್ ಸ್ಟ್ರಾಟಜಿನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ವರ್ಷ ಆಗೋಷ್ಟು ಕನ್ಸರ್ವೇಟಿವ್ನಲ್ಲಿ ಇರ್ತೀವಿ. ಇನ್ನೂ ಉಳಿದ 3 ವರ್ಷಗಳನ್ನ ನಾವು ಒಂದಿಷ್ಟು ಮಾಡ್ರೇಟಾಗಿ ಇನ್ವೆಸ್ಟ್ ಮಾಡ್ತೀವಿ. ಅದಾದಮೇಲೆ ಇನ್ನೂ 8-10 ವರ್ಷಗಳನ್ನ ನಾವು ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಅದನ್ನು ಒಬ್ಬ ಆರ್ಥಿಕ ತಜ್ಞನ ಮೂಲಕ ಮಾಡಿದಾಗ ಅದನ್ನು ಒಂದು ಸ್ಟ್ರಾಟಜಿಕ್ ಆಗಿ ಅವರು ಮಾಡಿಕೊಡುವಂಥ ಚಾನ್ಸಸ್ ಇದೆ. ಹಾಗಾಗಿ ನಮ್ಮ ನಿವೃತ್ತಿಯ ನಂತರ ಇರುವಂಥ ಹಣನ ಆರ್ಥಿಕ ತಜ್ಞನ ಹತ್ರ ಹೋಗ್ಬಿಟ್ಟು ಮಾಡ್ಕೊಂಡಾಗ ನಮ್ಮ ಇಡೀ ಜೀವನಕ್ಕೆ ಸಾಕಾಗಷ್ಟು ಹಣನ ನಾವು ಒಂದು ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಕೊಳ್ಳೋಕ್ಕೆ ಸಹಾಯ